ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೀವು ಹೆಂಗಿದ್ರು ತಮ್ಮನೇಲಿ ನೋಡ್ದಂಗೆ ಮಿಂತ್ರಾ ಹಾಲ್ ಮಾಡ್ಲಿಕತ್ತೀನಿ. ಸೊ ಕೆಲವೊಂದು ನನಗೆ ಪರ್ಟಿಕ್ಯುಲರ್ಲಿ ಒಂದಿಷ್ಟು ಕುರ್ತಾ ಸೆಟ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆರ್ಡರ್ ಮಾಡೇನಿ. ನನ್ನ ವಾಯ್ಸ್ ಯಾಕೆ ಹಿಂಗಾಗೈತಿ ಅಂಥೇಳಿ ನೀವು ಕೇಳ್ಬೋದು. ಸ್ವಲ್ಪ ಹುಷಾರಿಲ್ಲ ನಂಗೆ. ಆದರೂ ಯಾಕೆ ವಿಡಿಯೋ ಮಾಡತ್ತೀರಿ ಅಂತ ನಿಮಗೆ ಏನಾರ ಕ್ವಶನ್ ಬಂದಿದ್ರು. ಏನೂ ಇಲ್ಲ, ನನಗೂ ಬರೀ ಟ್ಯಾಬ್ಲೆಟ್ಸ್ ತಗೋ ಮಲ್ಕೋ ಬರೀ ಇದಾಗಿತ್ತು. ನಂಗೆ ಸಿಕ್ಕಾವಡೆ ಸುಸ್ತಾಗ್ಬಿಟ್ಟೇನಿ. ಬಟ್ ನಂಗೆ ಸ್ವಲ್ಪ ಹಿಂಗೆ ಹೊಸ ಡ್ರೆಸ್ ಎಲ್ಲ ಹಾಕೋಣ ಸಿಕ್ಕಾವಡೆ ಖುಷಿ ಆಗ್ತಿರ್ತೇನೆ ನಾನು. ಸೊ ಅದಕ್ಕೋಸ್ಕರ ಹೊಸ ಡ್ರೆಸ್ ವೇರ್ ಮಾಡ್ಕೊಂಡೇನು ಆ್ಯಂಡ್ ನಿಮಗೂ ಆ್ಯಂಡ್ ನಾನು ತಂದಿರೋ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರಾಯ್ತು ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಕೆಲವೊಂದಿಷ್ಟು ವೇರ್ ಮಾಡಿ ಅಪ್ಡೇಟು ಮಾಡೇನಿ, ಇನ್ನು ಕೆಲವೊಂದಿಷ್ಟು ಮಾಡಿಲ್ಲ. ಸೊ ಅದೂ ಆಮೇಲೆ ಜೊತೆಗೆ ಈಗ ಅಪ್ಡೇಟ್ ಮಾಡದೆ ಇರುವುದೂ ಎಲ್ಲ ಸೇರಿ ನಿಮ್ಮ ಮುಂದೆ ನನ್ನ ಕಲೆಕ್ಷನ್ಸ್ ತೋರಿಸ್ಕೊಂಡ್ರಾಯ್ತು ಅಂತ ಹೇಳಿ ಬಂದೀನಿ. ಆ್ಯಂಡ್ ಭಾಳ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ಒನ್ ಈ ರೆಡ್ ಕಲರ್ ಕುರ್ತಾ ವಿತ್ ಇದು ಪ್ಲಾಜೋ ಸೆಟ್, ಅಂದ್ರೆ ಪ್ಲಾಜೋ ಐತಿ ಪ್ಯಾಂಟು. ಸೊ ಆಲ್ರೆಡಿ ನಾನು ಒನ್ ಟೈಮ್ ಎಲ್ಲನೂ ವೇರ್ ಮಾಡಿನೇ ನೋಡ್ಕೊಂಡು ಇಟ್ಕೊಂಡೇನಿ. ಸೊ ಇದು ಕಾಟನ್ ಐತ್ರಿ ಆ್ಯಂಡ್ ನೀವು ಡೈಲಿ ವೇರಿಗೆ ಆಯ್ತು ಆಫೀಸ್ ಹೋಗೋರಿದ್ರು ಸೊ ಆರಾಮ್ಸೆ ವೇರ್ ಮಾಡ್ಬೋದು ಆ್ಯಂಡ್ ಮಸ್ತ್ ಅದ. ಇದು ನನಗೆ ಹೋದ ಸತಿ ನಾನು ನಿಮಗೆ ಪ್ರೈಸ್ ಎಲ್ಲ ಲಿಸ್ಟ್ ಬರೀ ಹಿಂಗೆ ಜಸ್ಟ್ ಕ್ಯಾಪ್ಷನ್ ಮುಖಾಂತರ ತೋರಿಸಿದ್ದೆ. ಸೊ ಅದು ಹಾಕಿರ್ತೇನೆ ವಿತ್ ಈ ಸತಿ ನಾನು ಪ್ರತಿಯೊಂದೂ ನೋಡ್ಕೊಂಡು ನಿಮ್ಗೆ ಹೇಳಿದ್ರಾಯ್ತು ಅಂತ ಹೇಳಿ. ಇದು ಗೋಶ್ರೀಕಿ ಬ್ರ್ಯಾಂಡದ್ದು. ಸೊ ಈ ರೀತಿ ಅದು ಸ್ಲೀವ್ಲೆಸ್ ಐತಿ. ಕೆಲವರಿಗೆ ಸ್ಲೀವ್ಲೆಸ್ ಇಷ್ಟ ಆಗೋದಿಲ್ಲ, ಬಟ್ ನಂಗೆ ಪರ್ಟಿಕ್ಯುಲರ್ಲಿ ಕೆಲವೊಂದು ಟೈಮ್ ಇಷ್ಟ ಆಗ್ತಾವೆ. ಅದ್ರಾಗ ಬೇರೆ ಈಗ ಬ್ಯಾಸ್ಗೆ ಬೇರೆ ಬಂತ್ರಿ. ಆಲ್ಮೋಸ್ಟ್ ನಾವು ಕಾಟನ್ ಎಷ್ಟು ವೇರ್ ಮಾಡ್ತೀವಿ ಅಷ್ಟು ನಾವು ಆರಾಮಿರ್ತೀವಿ. ಆ್ಯಂಡ್ ಸೊ ಈ ರೀತಿಯಾಗಿ ಬರ್ತೈತಿ. ಆ್ಯಂಡ್ ಇದಕ್ಕೆ ಫುಲ್ ಇದು ಅಂಬ್ರೆಲಾ ಐತಿ. ಫ್ರಂಟ್ ಕಟ್ ಕೊಟ್ಟಾನ ಇದಕ್ಕೆ ಈ ರೀತಿ. ಫ್ರಂಟ್ ಒಂಚೂರು ಐತ್ರಿ, ಜಾಸ್ತಿ ಏನಿಲ್ಲ. ಸೊ ಕಾಣಿಸ್ತೈತೆ ನಿಮ್ಗೆ. ಈಗಂತೂ ಈ ಕ್ಲೈಮೇಟ್ ಒಂಥರ ವಿಚಿತ್ರದ, ಬಿಸಿಲಿಗೂ ಅಲ್ಲ, ಈ ಕಡೆ ತಂಪಿಗೆ ತಂಪು ಅಲ್ಲ, ಹಂಗಾಗ್ಬಿಟ್ಟೈತಿ. ಹಿಂಗಾಗಿ ನಮ್ಮ ಮೊನ್ನೇನು ಬಿಜಾಪುರ ಇವೆಂಟ್ ಮುಗಿಸ್ಕೊಂಬಂದೇನಿ, ಈ ಜಡ್ಡಿಗೆ ಬಿದ್ದುಬಿಟ್ಟೇನ್ರಿ ಫುಲ್. ಇದು ಪ್ಯಾಂಟ್ ನಾ ಹೇಳ್ದಂಗೆ ಪ್ಲಾಜೋ ಐತಿ ಆ್ಯಂಡ್ ಒಂದು ಸೈಡ್ ಪಾಕೆಟ್ ಕೊಟ್ಟಾರ. ಸೊ ಪಾಕೆಟ್ ಐತಿ ಒಂದು ಸೈಡ್. ಇದು ಫಸ್ಟ್ ಒನ್ ರೆಡ್ ಕಲರ್. ನಂಗೆ ಹೇಳಿದ್ನಲ್ಲ, ಸೊ ನಾರ್ಮಲಾಗಿ ಇಷ್ಟ ಆಗೇ ಆಗ್ತೈತಿ. ಇದು ಪೂರ್ತಿ ಡಾರ್ಕ್ ರೆಡ್ ಇಲ್ಲ, ನಿಮ್ಗೆ ವಿಡಿಯೋ ಒಳಗೆ ಈ ರೀತಿ ಶೋ ಆಗ್ಲಿಕತ್ತೈತಿ. ಇದು ಡಾರ್ಕ್ ರೆಡ್ ಇಲ್ಲ. ನಾನು ಕೊಟ್ಟಿದ್ದು 671 ಅಂದರೆ 671 ರೂಪೀಸ್ ಕೊಟ್ಟಿದ್ದು. ಇನ್ನು ಸೆಕೆಂಡ್ ಒನ್ ಈ ವೈಟ್ ಕಲರ್. ಸೊ ಈ ರೀತಿ ಎಲಿಫೆಂಟ್ ಮತ್ತು ಅಂಬ್ರೆಲಾದ ಪ್ರಿಂಟೆಡ್ ಐತಿ. ಇದು ಪ್ಲಾಜೋನ ಕಾಟನ್ ಐತಿ. ಆ್ಯಂಡ್ ಇದು ಸೇಮ್ ಸ್ಲೀವ್ಲೆಸ್ ಐತಿ. ನನ್ನ ಹತ್ರ ವೈಟ್ ಕಲರ್ ಕಲೆಕ್ಷನ್ಸ್ ಇಲ್ಲ, ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದು ನಾನು. ಸೊ ಈ ರೀತಿ ನೆಕ್ ಸೈಡ್ ಹಿಂಗದ ಸ್ಲೀವ್ಲೆಸ್. ಪೂರಾ ಪ್ರಿಂಟೆಡ್ ಐತಿ. ನೀವು ಇವನ್ ವಾಶ್ ಮಾಡಿದಾಗೂ ಅದೇನು ಇದಾಗೋದಿಲ್ಲ. ಆ್ಯಂಡ್ ಇದಕ್ಕೆ ಸೈಡ್ ಕಟ್ ಐತಿ. ಇದು ಭಾಳ ಇಷ್ಟ ಆಯ್ತು ನನಗೆ. ಕಾಟನ್ಲ ಸ್ವಲ್ಪ ಆರಾಮ್ಸೆ ವೇರ್ ಮಾಡ್ಬೋದು. ಆ್ಯಂಡ್ ಸ್ಟ್ರೆಚಬಲ್ ಪ್ಯಾಂಟ್, ಪ್ಲಾಜೋ ಪ್ಯಾಂಟ್ ಐತಿದು. ಸೊ ಇದಕ್ಕೂ ಒಂದು ಸೈಡ್ ಪಾಕೆಟ್ ಕೊಟ್ಟಾರ.
ಸೆಕೆಂಡ್ ಒನ್ ಇದು. ಇದಕ್ಕೆ ನಾನು ಕೊಟ್ಟಿದ್ದು 604 ರೂಪೀಸ್ ನಂಗೆ ಸಿಕ್ಕಿದ್ದ. ಸೊ ಭಾಳ ಮಾಡಿದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗ್ತಿರ್ತಾವೆ ಪ್ರೈಸಸ್. ಇದು ಥರ್ಡ್ ಒನ್. ಇದು ಆಲ್ರೆಡಿ ವೇರ್ ಮಾಡೀನಿ ಆ್ಯಂಡ್ ಫೋಟೋಸು ಅಪ್ಡೇಟ್ ಮಾಡೀನಿ ನಾನು. ನೀವು ಇನ್ಸ್ಟಾಗ್ರಾಮ್ನಾಗದು ನೋಡ್ಬೋದು. ಈ ಡ್ರೆಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ, ಯಾಕಂದ್ರೆ ನನ್ನ ಶೂಟ್ಗೋಸ್ಕರ ವೇರ್ ಮಾಡಿದ್ದೆ ನಾ ಇದನ್ನ. ಇದು ಕಾಟನ್ ಐತಿ, ಅಂಬ್ರೆಲಾ ಐತಿ, ಸೈಡ್ ಕಟ್ ಏನೂ ಇಲ್ಲ. ಆ್ಯಂಡ್ ಇದು ಪೂರಾ ಸ್ಲೀವ್ಸ್ ಐತಿ. ಬ್ಲ್ಯಾಕ್ ಅಂದ್ರೆ ಪೂರ್ತಿ ಡಾರ್ಕ್ ಬ್ಲ್ಯಾಕ್ ಇಲ್ಲ, ಲೈಟ್ ಕಲರ್ ಐತಿ. ಆ್ಯಂಡ್ ವಿಡಿಯೋ ಒಳಗೆ ನಿಮಗೆ ಈ ರೀತಿ ಶೋ ಆಗ್ಲಿಕ್ಕತ್ತದ. ಫ್ರಂಟ್ ಈ ರೀತಿ ಕೊಟ್ಟಾರ. ಇದು ಪ್ರಿಂಟೆಡ್ ಐತಿ, ಮಸ್ತ್ ಅದ. ಆ್ಯಂಡ್ ನಂಗಂತೂ ಮಸ್ತ್ ಕಾಣಿಸತ್ತಿದ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗಿದು. ಇದು ನಾರ್ಮಲ್ ಪ್ಯಾಂಟ್ ಐತಿ. ಸೊ ಇದೇನು ಪ್ಲಾಜೋ ಆ ಥರ ಏನೂ ಇಲ್ಲ, ಬಿಕಾಸ್ ಅದು ಆಲ್ರೆಡಿ ಅಂಬ್ರೆಲಾ ಐತಲ್ಲ, ಸಿಕ್ಕಾಪಟ್ಟೆ ಲಾಂಗ್ ಐತಿ ಅನ್ನೋ ಸಂಬಂಧ. ಸೊ ಅದು ಪ್ಲಾಜೋ ಆದರೂ ಇನ್ನೂ ಸಿಕ್ಕಾಪಟ್ಟೆ ಗುಂಡ್ಕ ಕಾಣಿಸ್ತೀವಿ ನಾವು. ಈ ರೀತಿ ಪ್ಯಾಂಟ್ ಐತಿ, ಸ್ವಲ್ಪ ಬ್ಲೂ ಶೇಡ್ ಒಳಗೆ ಐತಿದು, ವಿತ್ ದುಪ್ಪಟ್ಟ. ಇದು ದುಪ್ಪಟ್ಟನೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ಆ್ಯಂಡ್ ಇದು ಕಾಟನ್ ಅಲ್ಲ, ಈ ಸತಿ ಎಲ್ಲನೂ ಕಾಟನ್ನೇ ಇದು ಮಾಡೇನಿ. ಒಂದೇನೋ ಡ್ರೆಸ್ ಅಷ್ಟೇ ನಾನು ಕಾಟನ್ ಅದ, ಸ್ವಲ್ಪ ಏನೋ ಗ್ರ್ಯಾಂಡ್ ಐತಿ, ಸ್ವಲ್ಪ ಡೈಲಿ ವೇರಿಗೆಲ್ಲ ಅಷ್ಟಿದು ಅನಿಸೋದಿಲ್ಲ, ಫಂಕ್ಷನ್ ವೇರ್ ಥರ ಐತಿ ಅದು. ವೆಲ್ನೂ ಸಿಕ್ಕಾಪಟ್ಟೆ ದೊಡ್ಡದೈತಿ. ಈಗ ನಾನು ಕೊಟ್ಟಿದ್ದು 835 ಅಂದರೆ 835 ರೂಪೀಸ್ ಕೊಟ್ಟಿದ್ದು. ಇನ್ನೂ ಫೋರ್ತ್ ಒನ್ ಪಿಂಕ್. ಇದ್ರ ಫೋಟೋಸ್ ಅಂದ್ರೆ ಭಾಳ ಚಂದ, ನನಗೆ ಭಾಳ ಇಷ್ಟ ಆಗ್ಯಾವ. ಆ್ಯಂಡ್ ಇದು ಶೂಟ್ಗೋಸ್ಕರ ನಾನು ಇಟ್ಕೊಂಡಿದ್ದು, ವೇರ್ ಮಾಡೇನೆ ಆಲ್ರೆಡಿ. ನಮ್ಮದೇನು ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ನಾ ಇರೋದಕ್ಕೂ ಆ್ಯಂಡ್ ನನಗೆ ಅಲ್ಲಿ ಕ್ಯಾರೆಕ್ಟರ್ ಕೊಟ್ಟೋದಕ್ಕೂ ಸಿಕ್ಕಾಪಟ್ಟೆ ಅಪೋಸಿಟ್ ಐತಿ. ಆ್ಯಂಡ್ ಫಸ್ಟ್ ಟೈಮ್ ಈ ಶೇಡ್ ಒಳಗೆ ನಾನು ಟ್ರೈ ಮಾಡ್ಲಿಕತ್ತೀನಿ. ಸೊ ನನಗೂ ಗೊತ್ತಿಲ್ಲ, ಆ್ಯಕ್ಟಿಂಗದ್ದು ಅಷ್ಟು ಐಡಿಯಾ ಇಲ್ಲರಿ. ಬಟ್ ಏನೋ ಈಗ ಬರೋ ಕೆಲವೊಂದು ಶಾರ್ಟ್ ಮೂವಿಗಳ್ನ ನೀವು ನಂಗೆ ಚಲೋ ರೀತಿಯಿಂದನೇ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ನಾನು ಒಪ್ಕೊಂಡು ಮಾಡ್ಲಿಕತ್ತೀನಿ. ಫುಲ್ ಡೀಸೆಂಟ್ ಐತಿ. ಆ್ಯಂಡ್ ನೀವು ಅದೇ ಹೇಳಿದ್ನ ಡೈಲಿ ವೇರಿಗೆ ಆರಾಮ್ಸೆ ವೇರ್ ಮಾಡ್ಬೋದು. ಸೊ ಇದು 3/4 ಸ್ಲೀವ್ ಐತಿ. ಆ್ಯಂಡ್ ಇದು ಸೈಡ್ ಕಟ್ ಐತಿ ಈ ರೀತಿ. ಸೊ ನಾವು ಮುಂಚೆ ಅಂತೂ ಸಿಕ್ಕಾಪಟ್ಟೆ ಚೂಡಿಗಳ್ನ ಅವಾಗೆಲ್ಲ ಏನು ಮಾಡ್ತಿದ್ವಿ ಅಂದ್ರೆ ಕಟ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿ ವೇರ್ ಮಾಡ್ತಿದ್ವಿ. ಸೊ ಅವಂತೂ ಭಾಳ ಕಂಫರ್ಟೇಬಲ್ ಇರ್ತಿದ್ವು. ಅವಾಗೆಲ್ಲ ಈ ರೀತಿ ತೊಗೊಳಕ್ಕೆ ಹೋಗ್ತಿದ್ದಿಲ್ಲ ನಾನು ಜಾಸ್ತಿ, ಹಾಗೆ ಸ್ಟಿಚ್ ಮಾಡಿಸೇನ ಜಾಸ್ತಿ ಅಂದ್ರೆ. ಆ್ಯಂಡ್ ಇದು ನಾರ್ಮಲ್ ಪ್ಯಾಂಟ್ ಐತಿ. ಇದಕ್ಕೂ ಒಂದು ಸೈಡ್ ಪಾಕೆಟ್ ಅದ. ಸೊ ಒಂದು ಸೈಡ್ ಪಾಕೆಟ್ ಐತಿ ಇದಕ್ಕೆ. ಸೊ ಇದು ಸ್ಟ್ರೆಚಬಲ್, ಈ ರೀತಿ ಬ್ಯಾಕ್ ಸೈಡ್ ಸ್ಟ್ರೆಚಬಲ್ ಅದು ಹಿಂಗೆ. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿದ್ದು 772 ರೂಪೀಸು. ಸ್ವಲ್ಪ ನಂಗೆ ಜಾಸ್ತಿ ಅನ್ನಿಸ್ತಿದ್ದು. ಇದು ಪೂರಾ ಕಾಟನ್ ಇಲ್ಲ, ಪಾಲಿಸ್ಟರ್ ಮಿಕ್ಸ್ ಐತಿ. ಆ್ಯಂಡ್ ಇದ್ರದ್ದು ದುಪ್ಪಟ್ಟನೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ನೋಡ್ರಿ ಇಲ್ಲಿ ತಗೊಬಿಡ್ತೈತಿ. ಆ್ಯಂಡ್ ಇದು ಫಿಫ್ತ್ ಒನ್. ಎಲ್ಲೋ ಮತ್ತು ಪಿಂಕ್ ಶೇಡ್ ಒಳಗೈತಿ. ಚಂದ ಅದ ಈ ಡ್ರೆಸ್, ನಿಮಗೂ ಇಷ್ಟ ಆಗ್ತೈತಿ. ಫಂಕ್ಷನ್ ವೇರ್, ಈಗಂತೂ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಲ್ಲ. ಸೊ ನೀವು ಆರಾಮ್ಸೆ ವೇರ್ ಮಾಡ್ಬೋದು, ಫುಲ್ ಡೀಸೆಂಟ್ ಕಾಣಿಸ್ತೀರಿ. ಆ್ಯಂಡ್ ಭಾಳ ಚಂದ ಐತಿ ಈ ಡ್ರೆಸ್. ಸಿ ನೋಡ್ರಿ ಇಲ್ಲಿ
ಸೊ ಇದು 3/4 ಸ್ಲೀವ್ ಐತಿ. ಫ್ರಂಟ್ ಈ ಥರ ಅದು. ಸೊ ನಿಮ್ಗೆ ಯಾವ ರೀತಿ ಇಲ್ಲಿ ಶೋ ಆಗ್ಲೈತಿಲ್ಲ ಕಲರ್ ಅದ ಸೇಮ್ ಕಲರ್ ಐತಿ, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಈ ರೀತಿ ವರ್ಕ್ ಕೊಟ್ಟಾರವರು. ಆ್ಯಂಡ್ ಸೈಡ್ ಕಟ್ ಐತಿ. ಭಾಳ ಚಂದ ಕಾಣಿಸ್ತೈತ್ರಿ ಇದು. ಅಂದ್ರೆ ನಮಗೆ ಜಾಸ್ತಿ ಗ್ರ್ಯಾಂಡ್ ಬೇಡ, ಡೀಸೆಂಟ್ ಇರಲಿ ಅಂತ ಹೇಳಿ ಕಾಮನ್ ಆಗಿ ಎಲ್ಲರಿಗೂ ಹಂಗೆ ಅನ್ನಿಸ್ತಿರ್ತೈತಿ. ಆ್ಯಂಡ್ ಇದು ಪ್ಯಾಂಟ್ ಕಾಟನ್ ಅದ. ಇದಕ್ಕೂ ಈ ರೀತಿ ಬ್ಯಾಕ್ ಸೈಡು ಎಲಾಸ್ಟಿಕ್ ಐತಿ ಆ್ಯಂಡ್ ಒಂದು ಸೈಡ್ ಪಾಕೆಟ್ ಕೊಟ್ಟಾರ. ಆ್ಯಂಡ್ ಇದ್ರ ದುಪ್ಪಟ್ಟನ ಭಾಳ ಚಂದ ಅದ. ಅಂದ್ರೆ ಇದು ಅರ್ಧ ನಿಮ್ಗೆ ಲುಕ್ ಕೊಡ್ತೈತಿ. ಸ್ವಲ್ಪ ಈ ಚೂಡಿ ಅಂದ್ರೆ ಡಿಸೆಂಟ್ ಇರೋದಕ್ಕೆ ಸೊ ಈ ರೀತಿ ವೇಲತ್ತ ಇದು. ಈ ರೀತಿ ಬಾರ್ಡ್ರಿಗೆ ಡಿಸೈನ್ ಮಾಡಾರ. ಆ್ಯಂಡ್ ಇದು ದುಪ್ಪಟ್ಟ ದೊಡ್ಡದೇ ಅದ. ಸೊ ಈ ರೀತಿ ಇದು ವೇಲೇನು ಸ್ಮೂತ್ ಇಲ್ಲ, ಅಂದರೆ ಸುಮ್ಮನೆ ಕೂಡಂಗಿಲ್ರಿ ಇದು. ಡ್ರೆಸ್ಸಿಗೆ ನಾನು ಕೊಟ್ಟಿದ್ದು 1138 ಅಂದರೆ 1138 ರುಪೀಸ್. ದಿಸ್ ಇಸ್ ಲಾಸ್ಟ್ ಒನ್. ಇನ್ನು ಆಲ್ರೆಡಿ ವೇರ್ ಮಾಡ್ಕೊಂಡು ಕೂತ್ಕೊಂಡೇನಿ. ಸ್ಲೀವ್ಸ್ ಇದು ಈ ರೀತಿ ಆಗೈತಿ. ಅಂದ್ರೆ ಫುಲ್ ಒಂಚೂರು ಇಲ್ಲಿ ಬಫ್ ಕೊಟ್ಟು ಈ ರೀತಿ ಮಾಡ್ಯಾರ. ಜಾಸ್ತಿ ಏನಿಲ್ಲ, ಅಂದ್ರೆ ಫುಲ್ ಡೀಸೆಂಟ್ ಐತಿ. ಆ್ಯಂಡ್ ವಿ ನೆಕ್ ಕೊಟ್ಟಾರ. ಆ್ಯಂಡ್ ಇದು ಪ್ಲಾಜೋ ಇಲ್ಲ, ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ ಐತಿ. ಒಂದು ಸೈಡ್ ಪಾಕೆಟ್ ಅದು. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಏನಿಲ್ಲ, ಸೈಡ್ ಕಟ್ ಐತಿ ಇದು ಟಾಪ್. ನಾ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ. ಆ್ಯಂಡ್ ಲಿಂಕು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಒಂದು ಸತಿ ಹೋಗಿ ಚೆಕ್ ಮಾಡಿರಿ. ಸೊ ನಿಮ್ಗೊಂದು ಐಡಿಯಾ ಬರ್ತೈತಿ. ಅದ್ರೊಳಗಾದ್ರೂ ವೆರೈಟಿ ಫೋಟೋಸ್ ಹಾಕಿರ್ತಾರೆ, ಸೊ ಗೊತ್ತಾಗ್ಬಿಡ್ತೈತಿ ನಿಮ್ಗೆ ಯಾವ ರೀತಿ ಅದ ಅಂಥೇಳಿ. ಆ್ಯಂಡ್ ಇದು ಕಾಟನ್ ಐತಿ ಆ್ಯಂಡ್ ಭಾಳ ಕಂಫರ್ಟೇಬಲ್ ಐತಿ. ಹೀಗಾಗಿ ಇದೇ ಡ್ರೆಸ್ ವೇರ್ ಮಾಡಿದ್ದೆ ನಾನು ಫಸ್ಟ್. ಸೊ ಯಾಕೋ ಇಷ್ಟ ಆಯ್ತಾ, ಸೊ ಇದ್ರ ಮೇಲೆ ವಿಡಿಯೋ ಮಾಡಿದ್ರೆ ಅಂತ ಹೇಳಿ ಮಾಡ್ಲಿಕ್ಕತ್ತಿದ್ದಲ್ಲ, ಈಗ ಆಲ್ರೆಡಿ ಮುಗ್ದೈತಿ ವಿಡಿಯೋ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 607 ರುಪೀಸ್ ಕೊಟ್ಟಿದ್ದು. ಸೊ ಇದು ವರ್ತ್ ಐತಿ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಆಲ್ಮೋಸ್ಟ್ 600 ರೇಂಜ್ ಒಳಗವ. ಕೆಲವೊಂದಷ್ಟೇ ಜಾಸ್ತಿ ಕೊಟ್ಟಂಗೆ ಆಯ್ತು. ಒಂದು 2 ಡ್ರೆಸ್ಸಿಗೆ, ಲಾಸ್ಟ್ ಪಿಂಕ್ ಒನ್ ಆ್ಯಂಡ್ ಎಲ್ಲೋ ವಿತ್ ಪಿಂಕ್ ಕಲರ್ಗೆ ಅಷ್ಟು. ಆ್ಯಂಡ್ ಎಲ್ಲೋ ಪಿಂಕ್ ಕಲರಿಗೆ ಕೊಟ್ಟಿದ್ದ, ನಮಗೇನು ಅಷ್ಟು ಇದು ಅನ್ನಿಸ್ಲಿಲ್ಲ. ಬಟ್ ಪಿಂಕ್ ಕಲರಿಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಆ್ಯಂಡ್ ನಡೀತದೆ ಡೈಲಿ ವೇರ್ಗೆ. ಆರಾಮ್ಸೆ ನೀವು ಆಫೀಸ್ ಹೋಗೋರಿದ್ರೆ, ಕಾಲೇಜ್ ಗರ್ಲ್ಸ್ ಆ್ಯಂಡ್ ಡೈಲಿ ನಿಮ್ಮ ಮನ್ಯಾಗೂ ಯೂಸ್ ಮಾಡ್ಬೋದು. ಕಂಫರ್ಟೇಬಲ್ ಫೀಲ್ ಇರ್ತೈತಿ. ಸೊ ಇದಿಷ್ಟು ನನ್ನ ಕುರ್ತಾ ಸೆಟ್ಸ್ ಕಲೆಕ್ಷನ್ಸ್ ಆಗಿತ್ತು. ಸೊ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಆ್ಯಂಡ್ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಆ್ಯಂಡ್ ಈ ಮಿಂತ್ರಾ ಹಾಲ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಆ್ಯಂಡ್ ಲಘುನ 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂಥೇಳಿ ಅಂದ್ಕೊಳ್ಳಿರ್ತೀನಿ. ಬಟ್ ಅದು ಆಗಲಿಕ್ಕೆ ತಯಾರಿಲ್ಲ. ಆ್ಯಂಡ್ ನಾನು ಅಪ್ಡೇಟ್ಸ್ ಸ್ವಲ್ಪ ಕಡಿಮೆನೇ ಅವ, ನಂದು ಒಪ್ಕೊತೀನಿ ತಪ್ಪದ ಅಂಥೇಳಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗೋಣಂತ. ಎಲ್ಲರೂ ಆರಾಮಿರ್ರಿ, ನಕ್ಕೊಂತೀರಿ, ಚಂದಿರಿ. ಚಲೋ ಬಾಯ್.